ಸುಳ್ಯದ ಅಲ್ಲೊಂದು ಇಲ್ಲೊಂದು ದೂರದ ಊರುಗಳಲ್ಲಿ ಮಾತ್ರ ಕೇಳಿಬರುತ್ತಿದ್ದ ಕಾಡಾನೆಗಳ ಸದ್ದು ಇದೀಗ ಸುಳ್ಯ ತಾಲೂಕಿನ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಆಲೆಟ್ಟಿ, ಕೋಲ್ಚರು ಮತ್ತು ಕಲ್ಮಕಾರು ಭಾಗದಲ್ಲಿ ಒಂದಷ್ಟು ವರ್ಷದ ಹಿಂದೆಯೇ ಆನೆಗಳು ಕೃಷಿಗೆ ದಾಳಿಯನ್ನು ಮಾಡ್ತಾ ಇತ್ತು. ಆದರೆ ಇತ್ತೀಚೆಗೆ ತಾಲೂಕಿನ ಎಲ್ಲೆಡೆ ತೊಡಿಕನ, ಮರ್ಕಂಜ, ರೆಂಜಾಳ, ಜಾಲ್ಸೂರು, ಕನಕಮಜಲು, ಕಲ್ಮಕಾರು, ಸುಬ್ರಹ್ಮಣ್ಯ, ಪಂಜ, ಮಂಡೆಕೋಲು, ಅಜ್ಜವರ ಹೀಗೆ ಎಲ್ಲೆಂದರಲ್ಲಿ ಕೂಡ ಆನೆಗಳ ಸದ್ದು ಕೇಳಿ ಬರ್ತಾ ಇರುವಂಥದ್ದು. ನಾವೀಗ ಇರುವಂಥದ್ದು ಪೆರಾಜೆಯ ಪ್ರಭಾಕರ್ ರೈಯವರ ತೋಟದ ಬಳಿ ನಾವಿದ್ದೇವೆ. ಇಲ್ಲಿಗೆ ಕಾಡಾನೆಗಳು ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿಯ ಬೆಳೆಯನ್ನು ಹಾಳು ಮಾಡಿರುವಂಥದ್ದು ನೀವೀಗ ಗಮನಿಸಿದಿರಿ. ಇದು ಪ್ರಭಾಕರ್ ರೈಯವರ ಜಾಗಕ್ಕೆ ಕಾಡಾನೆಗಳ ಹಿಂಡು ಬಂದು ಕೃಷಿಯನ್ನು ಹಾಳು ಮಾಡಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದಷ್ಟು ವರ್ಷಗಳ ಹಿಂದೆ ಪೂಮಲೆ ರಕ್ಷಿತಾರಣ್ಯಕ್ಕೆ ಒಂದು 7 ಆನೆಗಳ ಹಿಂಡು ಬಂದಿತ್ತು. ಅದು ಪೂಮಲೆ ರಕ್ಷಿತಾರಣ್ಯದಲ್ಲಿ ಮರಿ ಇಟ್ಟು ಇದೀಗ 8 ಆನೆಗಳ ಹಿಂಡಾಗಿದೆ. ಪೂಮಲೆ ರಕ್ಷಿತಾರಣ್ಯದ ಬದಿಗಳಲ್ಲಿ ಇರತಕ್ಕಂತಹ ಪ್ರದೇಶಗಳಿಗೆ ರಾತ್ರಿಯಾಗುತ್ತಿದ್ದಂತೆ ಆ ಕಾಡಾನೆಗಳು ದಾಳಿಯನ್ನು ಮಾಡ್ತವೆ, ಕೃಷಿಯನ್ನು ಹಾಳು ಮಾಡ್ತವೆ. ಪೂಮಲೆ ರಕ್ಷಿತಾರಣ್ಯದ ರೆಂಜಾಳ ಆಗಿರ್ಬೋದು, ಹೈದಂಗೂರು, ಕೊಡಪಾಲ, ಉಬ್ಬರ್ಡ್ಕ, ಪಟ್ರಕೋಡಿ, ಪೆರಾಜೆ, ಬಾಜಿನಡ್ಕ ಮತ್ತು ಬೊಲ್ತಾಜೆ, ಮೈರಾಜೆ ಕಡೆಗಳಲ್ಲಿ ನಿರಂತರವಾಗಿ ಕೃಷಿ ದಾಳಿಯನ್ನು ಮಾಡ್ತಾಯಿದೆ. ಕಳೆದ 1 ವರ್ಷಗಳಿಂದ ಈಚೆಗೆ ಒಂದಿಲ್ಲ ಒಂದು ಭಾಗಕ್ಕೆ ಕಾಡಾನೆಗಳು ರಾತ್ರಿ ಆಗುತ್ತಿದ್ದಂತೆ ಬಂದು ಕೃಷಿಯನ್ನು ಹಾಳು ಮಾಡಿರುವಂಥದ್ದು. ಅದರ ಜೊತೆಗೆ ರಸ್ತೆಯಲ್ಲಿಯೂ ಕೂಡ ಸಂಚರಿಸಿ ಒಂದಷ್ಟು ಜನರಲ್ಲಿ ಭಯವನ್ನು ಕೂಡ ಹುಟ್ಟಿಸಿದ್ವು. ಈ ಹಿನ್ನೆಲೆಯಲ್ಲಿ ಉಬರ್ಡ್ಕ ಮತ್ತು ಮರ್ಕಂಜದ ರೆಂಜಾಳದಲ್ಲಿ ಕಳೆದ ಸೋಮವಾರಷ್ಟೇ ಕೃಷಿಕರ ಸಭೆ ನಡೆದಿತ್ತು. ಈ ಒಂದು ಕೃಷಿಕರ ಸಭೆಯಲ್ಲಿ ಕೃಷಿಕರು ಸಮಸ್ಯೆಗಳನ್ನು ಇಲಾಖಾಧಿಕಾರಿಗಳ ಮುಂದೆ, ಶಾಸಕರ ಮುಂದೆ ಹೇಳಿಕೊಂಡಿದ್ದರು. ಶಾಸಕರು ಮತ್ತು ಇಲಾಖಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಸೂಕ್ತ ಮಾಹಿತಿಯನ್ನು ಮತ್ತು ಕೃಷಿ ಹಾನಿಯಾದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು ಮತ್ತು ತೋಟಗಳಿಗೆ ಬಾರದ ರೀತಿಯಲ್ಲಿ ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು ಅದನ್ನು ಇಲಾಖೆ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಒಂದು ಭರವಸೆಯನ್ನು ನೀಡಿದರು. ಆನೆ ಕಂದಕಗಳಾಗಿರ್ಬೋದು, ಸೋಲಾರ್ ಬೇಲಿಗಳನ್ನು ಆಗಿರ್ಬೋದು ಅಳವಡಿಸುವಂತಹ ಒಂದು ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕೃಷಿಕರು ನಮಗೆ ಈಗಾಗಲೇ ಸೋಲಾರ್ ಬೇಲಿ ಅಳವಡಿಸಲಿಕ್ಕೆ 50% ಸಬ್ಸಿಡಿಯನ್ನು ನೀಡಲಾಗ್ತಿದೆ, ಅದನ್ನು 90%ಗೆ ಏರಿಸಬೇಕು ಅಂತ ಹೇಳ್ತಕ್ಕಂತಹ ಒಂದು ಮನವಿಯನ್ನು ಕೂಡ ಹರೀಶ್ ಕಂಜಿಪಿಲಿ ಅವರ ನೇತೃತ್ವದಲ್ಲಿ ರೆಂಜಾಳದಲ್ಲಿ ನಡೆದಂಥ ಸಭೆಯಲ್ಲಿ ಇಲಾಖಾಧಿಕಾರಿಗಳ ಮತ್ತು ಶಾಸಕರ ಗಮನಕ್ಕೆ ತಂದಿದ್ದರು. ಈ ಸಂದರ್ಭದಲ್ಲಿ ಶಾಸಕರು ಇದನ್ನು 75% ಕೊಡುವಂತಹ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಅಂತ ಹೇಳ್ತಕ್ಕಂತಹ ಒಂದು ಭರವಸೆಯನ್ನು ಕೂಡ ನೀಡಿದರು. ಪೆರಾಜೆ ಸೈಡಿಗೆ ಬಂದಂತಹ ಆನೆಗಳು ಇಲ್ಲಿ ಪ್ರಭಾಕರ್ ರೈಯವರ ತೋಟ ನೀವೇನು ಗಮನಿಸಿದಿರಿ, ಇಲ್ಲಿ ಅನೇಕ ತೆಂಗಿನ ಗಿಡಗಳನ್ನು, ಬಾಳೆ ಗಿಡಗಳನ್ನು ನಾಶ ಮಾಡಿದೆ. ಅದರ ಜೊತೆಗೆ ಗದ್ದೆಗೆ ಕೂಡ ಇಳಿದು ಗದ್ದೆಯಲ್ಲಿ ಕೂಡ ಒಂದಷ್ಟು ಕೃಷಿಯನ್ನು ಹಾಳು ಮಾಡಿರುವಂಥದ್ದು ನೀವು ಗಮನಿಸ್ತಾ ಇರುವಂಥದ್ದು. ಈ ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ಇದು ಕಾಡಾನೆಗಳ ಹಿಂಡು ಗದ್ದೆಗೆ ಇಳಿದು ಹೋಗಿರುವಂತಹ ದೃಶ್ಯ. ಈ ಗದ್ದೆಯಿಂದ ಆಚೆ ಬದಿಗೆ ಇರುವಂಥದ್ದು ಅದು ಮಾನಿ ಮೈಸೂರು ರಾಜ್ಯ ಹೆದ್ದಾರಿ. ಅದು ಆ ಭಾಗಕ್ಕೆ ಆನೆಗಳು ಹೋಗಿವೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಸದ್ಯಕ್ಕೆ ಆನೆಗಳು ಯಾವ ಸೈಡ್ಗೆ ಇವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇಲ್ಲ. ಈಗ ನಮ್ಮ ಜೊತೆ ಸ್ವತಃ ಪ್ರಭಾಕರ್ ರೈಯವರು ನಮ್ಮ ಜೊತೆ ಮಾತಾಡ್ತಾರೆ. ಅವರ ಮನೆಗೆ ಕಾಡಾನೆಗಳು ಬಂದಂತಹ ಒಂದು ಸನ್ನಿವೇಶವನ್ನು ಕೂಡ ಅವರು ವಿವರಿಸ್ತಾರೆ ಮತ್ತು ಎಷ್ಟೆಲ್ಲ ನಷ್ಟ ಸಂಭವಿಸಿದೆ ಅನ್ನುವಂಥ ಬಗ್ಗೆ ಕೂಡ ಇವತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸರ್, ಮೊನ್ನೆ ಆನೆಗಳು ಬಂದಂತಹ ಮಾಹಿತಿ ನಿಮಗೆ ಹೇಗೆ ಗೊತ್ತಾಯಿತು ಮತ್ತು ಎಷ್ಟು ನಷ್ಟ ಆಗಿದೆ ಮತ್ತು ಏನೆಲ್ಲ ಕೃಷಿಯನ್ನು ಹಾಳು ಮಾಡಿದೆ ಅಂತ? ಇಲ್ಲಿ ಬಿಳಿಯಾರು ದೊಡ್ಡಡ್ಕ ಅಂತ ಇದೆ, ಅಲ್ಲಿ ಸಹ ನಮ್ಮ ಜಾಗ ಇದೆ. ಅಲ್ಲಿ ಮತ್ತು ನಮಗೆ ಟೆನೆಂಟಿಗೆಲ್ಲ ಅದು ಆಗ ಸಮಯದಲ್ಲೆಲ್ಲ ಹೋದ ಕಾರಣ ಅಲ್ಲಿ ಸ್ವಲ್ಪ ಒಂದು 27 ಅಂದರೆ ಒಂದು 30-40 ವರ್ಷದ ಇದು ಗೇರು ಮರಗಳೆಲ್ಲ ಇತ್ತು. ಅದು ಮಾಮೂಲು ಬರುವ ಒಂದು ಆನೆ ಅದನ್ನೆಲ್ಲ ತೆಗೆದು ಈಗ ಒಂದು 17 ಏನೋ ಉಳ್ಕೊಂಡಿದೆ. ಈ ಸಲ ಅಲ್ಲಿ ಎಷ್ಟು ಹೋಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಬಂದದ್ದು ಅವತ್ತು ವಿಪರೀತ ಮಳೆ ಇದ್ದ ಕಾರಣ ಅಲ್ಲಿ ಕಿರಣ್ ಆರೋಪ ಇದ್ದಾರೆ, ಅವರ ಅಮ್ಮ ಮಾತ್ರ ಇರೋದು. ಅವತ್ತು ಮಳೆ ವಿಪರೀತ ಅದನ್ನು ಕೆಲಸದವರು ಇಲ್ಲ ಆಯಿತು. ಅಲ್ಲಿಗೆ ಬಂದದ್ದು ಅವರಿಗೆ ಮತ್ತೆ ಗೊತ್ತಾಯಿತು. ಅಲ್ಲಿಂದ ಬಂದು ಬರುವಾಗ ಒಂದು ದೇರನಗೌಡರು ಅಂತಿದ್ದಾರೆ, ತೀರಿ ಹೋಗಿದ್ದಾರೆ. ಅವರ ಮಕ್ಕಳು ಚಿದಾನಂದ, ತೀರ್ಥಾನಂದ ಇವರೆಲ್ಲ ಇದ್ದಾರೆ, ಮತ್ತು ಯಶವಂತ ಅಂತೇಳಿ. ಅವರು ಹೇಳಿದರು, ಅಣ್ಣ ಇಲ್ಲಿ ಆನೆ ಬಂದಿದೆ ಅಂತ ಹೇಳಿದರು. ಆನೆ ಬಂದಾಗ ಹಾಗೆ ಬಿಟ್ಟುಬಿಡಿ, ಅಂದರೆ ಒಟ್ಟಾರೆ ನೀವು ಮಾಡಿ ಎಲ್ಲೆಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿದೆ. ಹಾಗೆ ಲಾಸ್ಟಿಗೆ ಅದು ಅಲ್ಲಿ ನಮ್ಮಲ್ಲಿ ನಾಗನಘಟ್ಟ ಇದೆ, ಅಲ್ಲಿ ನಮ್ಮ ರಬ್ಬರ್ ಇದೆ, ಆ ರಬ್ಬರಿಗೆ ಇಳಿದಿದೆ.
ಸಾಧಾರಣ ಒಂದು 7 ಗಂಟೆ ಸಂಜೆ ರಾತ್ರಿ 7 ಗಂಟೆಗೆ ಅಲ್ಲಿ ಕೆಳಗೆ ಇಳಿದಿದೆ. ಆನಂತರ ಅಲ್ಲಿ ಊರಿನ ಮತ್ತು ಇವರು ತುಂಬ ಹುಡುಗರು ಒಂದು 10-20 ಜನ ಸೇರಿ ಒಂದು ಆಚೆಗೆ ಈಚೆ ಕಡೆ ನಿಂತ ಕಾರಣ ಅದು ನಮ್ಮ ಸೈಡಿಗೆ ಇಳಿದಿದೆ. ಅಲ್ಲಿ ಇಳಿದು ಸೀದಾ ಅದೇ ತೋಟದಲ್ಲಿ ಬಂದು ಬೆಳಿಗ್ಗಿನ ಜಾವ ಅಂದರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 6-7 ಜನ ಬಂದಿದ್ದರು. ಬಂದು ರಾತ್ರಿ ಹೊತ್ತು ವಿಪರೀತ ಮಳೆ ಮತ್ತು ಆನೆಗಳು ದೊಡ್ಡ ಕಾಣಲಿಕ್ಕಿಲ್ಲ ಹೇಳೋದಿಷ್ಟಲ್ಲಿ ನಮ್ಮ ಮನೆಯಲ್ಲೇ ಕೂತಿದ್ದರು. ಆ ನಾಯಿ ಬೊಗಳೋ ಶಬ್ದದಲ್ಲಿ ನಾನು ಹೇಳ್ತಿದ್ದೆ ಅದು ಇಂಥ ಕಡೆ ಬಂದಿದೆ ಅಂತ. ನಮ್ಮಲ್ಲಿ ಸೀತಾರಾಮ ಇಂಥವರೆಲ್ಲ ಅಲ್ಲಿ ತುಂಬ ಇದ್ದಾರೆ, ಕುಸುಮ ಪ್ರೇಮ ಅಂತೆಲ್ಲ ಇದ್ದಾರೆ. ಅವರ ಮನೆಯ ನಾಯಿಗಳು ಬೊಗಳಿದೆ, ಜಗದೀಶನವರ ನಾಯಿ ಬೊಗಳುತ್ತಿತ್ತು. ಅದು ನಮ್ಮ ನಾಗನಕಟ್ಟೆ ಸೈಡಿನ ಮನೆಯವರೆಲ್ಲ ಅಣ್ಣ ಮುಲ್ಪ ನಾಯಿ ಕೊರೆಪುನಗೆಂಡು ಅಂತೆಲ್ಲ ಹೇಳಿದರು. ಹಾಗಾಗಿ ಅಲ್ಲಿ ವಿಪರೀತ ಬರುವಾಗ ಅಲ್ಲಿ ಕೆಳಗೆ ಉಂಟು ಅಂತ ನಮ್ಮ ಅಂದಾಜು ಪ್ರಕಾರ. ಅಲ್ಲಿಂದ ಮತ್ತೆ ಕೆಳಗೆ ಇವರು ಟಾರ್ಚ್ ಹಾಕುವಾಗ ಅಲ್ಲಿ ಕಂಡಿದ್ದಾರೆ ನಮ್ಮ ಬಯಲಿನ ಹುಡುಗರೆಲ್ಲ. ನಾನು ಅದು ತುಂಬ ಗಡಿಬಿಡಿ ಮಾಡಬೇಡಿ, ಯಾರ್ಯಾರ ಮನೆ ಸೈಡ್ ಹೋದರೆ ಸಮಸ್ಯೆ ಅಂತ ಹೇಳಿದೆ. ಹಾಗೆ ಅದು 2 ಗುಡ್ಡಗಳ ಮಧ್ಯದಲ್ಲಿ ನಮ್ಮ ತೋಟ ಇರೋದು. ಈಗ ಹೊಸದಾಗಿ ತೋಟ ಮಾಡಿ ಹಳದಿ ಎಲೆಯಿಂದ ಕಂಪ್ಲೀಟ್ ನಾವು ಕಳ್ಕೊಂಡವರು ಅದೇ ಜಾಗದಲ್ಲಿ ಒಂದು 2,000 ಗಿಡ ಹಾಕಿದ್ದೇವೆ. ಆನಂತರ ಅಲ್ಲಿಂದ ಮತ್ತೆ ಇರುವಾಗ 1-1.5 ಗಿಡ ಹಾಕಿದ ತೋಟ ಅಲ್ಲಿ ಆಗಿ ಬಂದಿದೆ. ಅದು ಎಷ್ಟು ಆನೆಗಳಿತ್ತಂತೆ? ಆನೆಗಳು ಅದು 6 ಇದ್ದದ್ದು ಈಗ 8 ಆಗಿದೆ. ಅಲ್ಲಿಂದ ತೋಟದೊಳಗೆ ಬಂದ ಆನೆಗಳು ಸೀದಾ ಬಂದಿದೆ. ಆಗ 2-2.5 ಗಂಟೆ ಆಗುವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಇನ್ನು ಹೋಗ್ತೇವೆ ಆಯಿತು ಅಂತ ಹೇಳಿದೆ. ಅವರು ಬರಬೇಕಾದ್ರೆ ನಮ್ಮ ಗದ್ದೆ ಸೈಡು ನಮ್ಮ ಮಾರ್ಗ ಮೇನ್ ರೋಡಿಗೆ ಬರುವ ರೋಡಲ್ಲೇ ಇತ್ತು. ಅಲ್ಲಿಂದ ಅವರು ಮೆಲ್ಲ ರಿವರ್ಸ್ ಬಂದು ಒಂದು ಸೇತುವೆ ಇದೆ ನಮ್ಮ ಮಾಡಿದ, ಅಲ್ಲಿ ಬಂದು ನಿಂತು ಅಣ್ಣ ಇಲ್ಲಿ ಇದೆ ಅಂತೇಳಿ ನಾನು ಗಡಿಬಿಡಿ ಮಾಡಿ ಅಲ್ಲೇ ಇರಿ ಅಂತ ಹೇಳಿದೆ. ಹಾಗೆ ನಾನು ಆಗಲೂ ಇದು ಕೆಲವರಿಗೆ ಸಂದೇಶ ಕಳಿಸಿದ್ದೇನೆ, ಹೀಗೆ ಇಂಥಲ್ಲಿ ಉಂಟು ಜಾಗ್ರತೆ ಮಾಡಿ ಹೈವೇ ಸೈಡ್ನವರೆಲ್ಲ. ಮತ್ತೇನಾಗಿದೆ, ಆನೆ ಮೊದಲು ಆಚೆ ಹೋದ ಕೂಡಲೇ ಅಲ್ಲಿ ನಾವು ಕಲ್ಲು ಕಡ್ದ ಕೆಂಪು ಮಣ್ಣೆಲ್ಲ ಕಂಡಿದೆ. ಇನ್ನು ಅಲ್ಲಿ ತಿನ್ನಲಿಕ್ಕೆ ಏನಿಲ್ಲ ಅಂತ ತೋಟದೊಳಗೆ ಅಲ್ಲಿ ಹಳೆ ಅಂದರೆ ನಾನು 2001ರಲ್ಲಿ ಹಾಕಿದ್ದ ತೋಟ ಇತ್ತು. ಅದರಲ್ಲಿ ಕೊಕ್ಕೋ ಬಾಳೆ ಎಲ್ಲ ಇತ್ತು. ಮತ್ತು ಸತ್ತಲ್ಲಿಗೆ ನತ್ತ ಸಣ್ಣ ಗಿಡಗಳಿತ್ತು, ಅಡಿಕೆ ಗಿಡ. ಈ ಸಣ್ಣ ಗಿಡಗಳನ್ನು ಇದು ಮಾಡಿದೆ, ದೊಡ್ಡ ಗಿಡಗಳಿಗೆ ಏನು ಹಾನಿ ಮಾಡಲಿಲ್ಲ. ಸ್ವಲ್ಪ ಕೊಕ್ಕೋ ಒಂದು 7-8 ಕೊಕ್ಕೋ ಬರವನ್ನು ಇದು ಹೊಡಿ ಮಾಡಿದೆ. ಅದಿನ್ನು ಮತ್ತು ಕೆಲವು ಮಾಲಿಸಿದ್ದು ಎಳೆದದ್ದು ಎಲ್ಲ ಉಂಟು, ಅದಕ್ಕೆ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ. ಬಾಳೆನೆಲ್ಲ ಅದು ಗೊನೆ ಹಾಕಿದ ಬಾಳೆಯನ್ನು ಸಿಳಿ ಅದರ ದಂಡು ಮಾತ್ರ ತಿನ್ನೋದು, ಒಳಗೆದ್ದು ನಾವು ಪದಾರ್ಥ ಮಾಡಿದ್ರಲ್ಲ ಅದನ್ನು ಮಾತ್ರ ತಿಂತದೆ. ಮತ್ತು ತುಂಬ ಹಸಿ ಆದರೆ ಸ್ವಲ್ಪ ಬೇರೆ ತಿಂತವೆ. ಹಾಗೆ ಅದು ಬಂದು ಆಮೇಲೆ ಗದ್ದೆಯಲ್ಲಿ ನಾನು ನಾನು ಒಂದು ಕೃಷಿ ಇದಕ್ಕೆ 4 ಗಂಟೆಗೆ 4:15 ನನಗೆ ಬ್ರಹ್ಮಾವರಕ್ಕೆ ಹೋಗಲಿಕ್ಕಿತ್ತು. ನಮ್ಮೊಂದು ತಂಡ ಪುತ್ತೂರಿಂದ ಹೊರಡೋದಿತ್ತು. ಹಾಗೆ ನಾನು ಕಾರಲ್ಲಿ ಬರುವಾಗ ಇಲ್ಲಿ ಸಾಧಾರಣ 4:45 ಗಂಟೆಗೆ ಅಂದಾಜಾಯಿತು ಎಲ್ಲ ಜಾಗದಲ್ಲಿ ಇದ್ದಾದ್ದು. ಹಾಗೆ ನಾನು ಎಚ್ಚರಿಸಿ ತೂರದನಿತ್ತು, ಅದು ಪ್ರಖರವಾದ ಲೈಟ್ ಇದ್ದ ವೆನ್ಯೂ ಕಾರಿದೆ, ಅದಕ್ಕೆ ಬೇರೆ ಲೈಟೆಲ್ಲ ಹಾಕಿದ್ದೇವೆ. ಹಾಕುವಾಗ ನನಗೆ ಸ್ವಲ್ಪ ಏನೋ ಡೌಟ್ ಬಂತು, ಇರ್ಬೋದು ಅಂತೇಳಿ. ಹಾಗಾದರೆ 2 ಹಾರ್ನ್ ಹಾಕಬೇಕಾದ್ರೆ ಆಚೆಯಿಂದ ಆನೆ 1 ಹಾರ್ನ್ ಹಾಕಿತ್ತು. ಅದು ನನ್ನ ಕಾರ್ನ ಹಾರ್ನ ಥರವೇ ಅದರ ಒಂದು ನಮೂನೆ ಅದು ಅರಚೋದು ಕೇಳಿತ್ತು, ಗಿಳಿ ಇಡುವುದು. ಹಾಗೆ ಅಲ್ಲಿಂದ ಬಂದು ನಾನು ನೋಡುವಾಗ ಮತ್ತು ನಮಗೆ ಬಾಳೆ ಮತ್ತು ಅಲ್ಲಿ ಒಂದು ಬನ ಐತೆ ಅದೆಲ್ಲ ಅಡ್ಡ ಆಯಿತು, ಮತ್ತು ಗ್ಲಿಸಿರಿಟಿ ಅಡ್ಡ ಆಯಿತು. ಮತ್ತು ಅಲ್ಲಿಂದ ರೋಡಿಂದ ನೋಡುವಾಗ ಆನೆಗಳು ಇಲ್ಲಿರೋದು ಕನ್ಫರ್ಮ್ ಆಯಿತು. ಪುನಃ ನಾನು ಸಂಜೆ ಇದು ಆಗಲೇ ಮೆಸೇಜ್ ಹಾಕಿದೆ, ಹೀಗೆ ಗದ್ದೆಯಲ್ಲಿ ಉಂಟು, ಸ್ವಲ್ಪ ಜಾಗ್ರತೆ ಇರಿ, ಈಗ ಪುನಃ ಬಂದ ದಾರಿಯಲ್ಲಿ ಹೋಗೋ ಅಂದಾಜು ಉಂಟು ಅಂತ ಹೇಳಿದೆ. ಹಾಗೆ ಅದು ಬಂದ ದಾರಿಯಲ್ಲಿ ಪುನಃ ನಮ್ಮ ಜಾಗ ಹೋಗಿ 6 ಗಂಟೆಗೆ ಎಲ್ಲಿಂದ ಹೊರಟಿದ್ದೆ ಅಲ್ಲಿಗೆ ಬೆಳಿಗ್ಗಿನ ಗಂಟೆ 6:30ಗೆ ಅಲ್ಲಿ ತಲುಪಿದೆ, 6:30-7 ಗಂಟೆಗೆ. ಹಾಗಾಗಿ 12-24 ಒಂದು 14 ಗಂಟೆ ನಮ್ಮ ಜಾಗದಲ್ಲೇ ಇತ್ತು ಅಂತ ಹೇಳೋದಕ್ಕೆ ಇದು. ಹಾಗೆ 8 ಮತ್ತು ಒಟ್ಟು 6+2. ಈ ಆನೆಗಳು ಬಂದ ರೂಟು ಪರಿವಾರಕಾನೆಗೆ ಬಂದದ್ದು ಪೂಮಲೆಗಾಗಿ, ಬಿಳಿಯಾರು, ಕಲ್ಲುಮುಟ್ಲು, ಅಡ್ಕಬೊಳೆ, ಕರಂಬಿ ಹಾಗೆಲ್ಲ ಹೋಗಿ ಮರ್ಕಂಜದ ಭಾಗಗಳಿಗೆಲ್ಲ ಹೋಗಿ ಅಲ್ಲಿಂದ ಪುನಃ ಇದು ಈ ಉಬರಕ ಭಾಗ ಯಾವಟೆ ಮತ್ತು ಅಲ್ಲಿ ದೇಂಗೋಡಿ, ಪಟ್ರಕೋಡಿ ಈ ಕಡೆಗೆಲ್ಲ ಹೋಗಿದೆ. ಇದು ನೀವು 400 ಮೀಟರ್ ಟ್ರ್ಯಾಕಿನಲ್ಲಿ ಓಡಿದಾಗೆ ಒಂದು ಫಸ್ಟ್ ರೌಂಡ್ ಓಡಿದ ಕೂಡಲೇ ಮತ್ತೊಂದು ಕಡೆ ಅಲ್ಲಿ ಎಲ್ಲ ಅದು ಹಾಳಾಗಿರ್ತದೆ, 2ನೇ ಟ್ರ್ಯಾಕಲ್ಲಿ ಓಡ್ತದೆ, ಪುನಃ 3ನೇ ಟ್ರ್ಯಾಕಲ್ಲಿ. ಹಾಗೆ ಈಗ ಇದು ಈ ಒಟ್ಟು ಟ್ರ್ಯಾಕ್ ಹಾಕೋದಕ್ಕೆ 8 ಅಲ್ಲ, ಇಲ್ಲಿ 10 ಟ್ರ್ಯಾಕ್ ಈಗ ಓಡಿದಾಗೆ ಆಗಿದೆ. ಎಷ್ಟು ಕೃಷಿ ನಾಶ ಆಗಿದೆ, ಏನೆಲ್ಲ ನಾಶ ಮಾಡಿದೆ? ನಾಶ ಆಗೋದನ್ನು ಅಂದಾಜು ಮಾಡಲಿಕ್ಕೆ ಅದೇ ಕಷ್ಟ. ಇಲ್ಲಿ ಸಾಧಾರಣ ನಮಗೆ ತೆಂಗಿನ ಮರ ನೀವು ನೋಡಿದ್ದೀರಿ, ಅದರಲ್ಲಿ ಏನಾಗ್ತದೆ ಅಂದರೆ ತೆಂಗಿನ ಮರಕ್ಕೆ ಒಂದು ಸಣ್ಣ
ಗೆಲ್ಲು ಬಿದ್ದರೂ ಅದು ಮತ್ತೆ ಅಷ್ಟು ಅದು ಹೆದರಿಯುವಂಥ ಇದು ಅಂತ ಎಲ್ರಿಗೂ ಗೊತ್ತುಂಟು ಕೃಷಿ. ಹಾಗಾಗಿ ಅದರ ಚಿರಿ ಎಲ್ಲ ಅದು ಎಳೆಯುವಾಗ ಅದಕ್ಕೆ ಹೀಗೆ ಎಳಿಬೇಕು ಅಂತ ಆನೆ ಗೊತ್ತಿಲ್ಲ, ಅದಕ್ಕೆ ತಿನ್ನಲಿಕ್ಕೆ ಬೇಕಾಗಿ ಎಳಿತದೆ. ಅದು ಒಳಗೆ ಜಜ್ಜಿದ್ದಕ್ಕೆ ಆದರೆ ಅದು ಸಾಯ್ತದೆ. ಹಾಗಾಗಿ ಈಗ ಅದು ಅಟೆಂಪ್ಟ್ ಮಾಡಿದ ಒಂದು 34, ಅದರಲ್ಲಿ 34 ಸಹ ಇದಾಗಲಿಕ್ಕಿಲ್ಲ. ಒಂದು 7-8 ಅದರಲ್ಲಿ ಉಳಿದ್ರೆ ಪುಣ್ಯ, ಅದಿನ್ನೂ ಗೊತ್ತಾಗಬೇಕು ಅಷ್ಟೇ. ಈಗ ನಾವು ಇವತ್ತೇ ಅದನ್ನು ಕಡಿಯೋರು, ಇನ್ನು ಹಾಗಾಗಿ ಕೆಲವೆಲ್ಲ ಬರ್ತಾರೆ ಅಂತ ಹೇಳಿದ ಕಾರಣ ಅದನ್ನು ಈಗ ಬಿಟ್ಟುಕೊಂಡಿದ್ದೇವೆ. ಹಾಗೆ ಎಷ್ಟು ವರ್ಷದ ತೆಂಗಿನ ಮರಗಳು? ಅದೇ ಅದು ತೆಂಗಿನ ಮರ ನಮ್ಮದು ದೊಡ್ಡ ಮರಗಳನ್ನೇನು ಮಾಡಲಿಲ್ಲ. ಒಂದು 7-8 ವರ್ಷದಿಂದ ಹಿಡ್ದದ್ದು 3 ವರ್ಷದವರೆಗಿನದನ್ನು ಹಾಳು ಮಾಡಿದೆ. ಅದಕ್ಕೆ ತಿನ್ನಲಿಕ್ಕೆ ಸಿಕ್ಕಬೇಕಾ ಅಷ್ಟನ್ನು ಮಾತ್ರ. ಮತ್ತು ದೊಡ್ಡ ಮರಕ್ಕನ್ನು ಮಾಡಲಿಕ್ಕೆ ಅಂದರೆ ಅಲ್ಲಿ ಚಿಕ್ಕ ಮರಗಳು ಅದಕ್ಕೆ ಹದೋದು ಸಿಕ್ಕಿದೆ, ಹಾಗೆ ಮಾಡಿದೆ. ಮತ್ತು ಆನೆಗಳು ಈ ಹಿಂಡಿನ ಆನೆ ಈ ವರ್ಷ ಪ್ರಥಮ ನಮ್ಮಲ್ಲಿಗೆ ಬಂದದ್ದು. ಬಹುಶಃ ಆನೆಗಳು ಬಂದಿರುವಂತಹ ಮಾಹಿತಿ ನಿಮಗೆ ಸಿಕ್ಕಿದೆ. ಆದರೂ ಆನೆಯನ್ನು ಓಡಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ದೀರಾ? ನೋಡಿ, ಆನೆಯನ್ನು ಓಡಿಸ್ಬೋದು. ನನಗೀಗ 67 ವರ್ಷ ಆಯಿತು. ಈಗ ಒಂದು 3-4 ವರ್ಷದವರೆಗೆ ನಾನು ಸ್ವಲ್ಪ ಓಡೋದು ಇದು ಮಾಡೋದೆಲ್ಲ ಮಾಡ್ತಿದ್ದೆ. ಈಗ ವರ್ಷದಲ್ಲಿ 2 ಸಲ ಅಡ್ಮಿಟ್ ಆಗುವ ಪರಿಸ್ಥಿತಿ ನಮ್ಮದೆಲ್ಲ. ಕಾಲು ಹೋಗೋದು, ಕೈ ಹೋಗೋದು. ಈಗ ಮೊನ್ನೆ ಕೈ ನನ್ನ ಶೋಲ್ಡರ್ ಆಗಿ ಎಂಡೋಸ್ಕೋಪ್ ಆಗಿದೆ. ಹಾಗಾಗಿ ಡ್ರೈವ್ ಮಾಡೋದೇ ಕಷ್ಟದಲ್ಲಿ. ಮತ್ತು ನಾವು ಯಾರ್ಯಾರ ಮಕ್ಕಳನ್ನು ಬಲಿ ಕೊಡೋದು ಬೇಡ ಅಂತೇಳಿ ಹೇಳಿದೆ. ಯಾರು ಗಡಿಬಿಡಿ ಮಾಡಿ ನಮ್ಮ ತೋಟದಲ್ಲೇ ಇರಲಿ ಅಂತೇಳಿದೆ. ಮತ್ತು ಇವರಿಗೂ ಹೇಳಿದ್ದೇನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೇಳಿ ನೋಡಿ, ನೀವು ಗಡಿಬಿಡಿ ಮಾಡಿ ಈ ರಾತ್ರಿ ಹೊತ್ತಲ್ಲಿ ಹೋಗಿ ಅದರ ಕಾಲು ಬುಡಕ್ಕೆ ಬಿದ್ದು ನಾವು ಸಾಯೋದು ಬೇಡ. ಆನೆಗೆ ಅವ ಗೌರ್ಮೆಂಟ್ ಎಂಪ್ಲಾಯಿ, ಕೃಷಿಕ ಅಂತಿಲ್ಲ, ಯಾರನ್ನು ಬಂದರೂ ಅದು ಮಾಡ್ತದೆ. ಏನೋ ಪ್ರಕೃತಿಯೊಟ್ಟಿಗೆ ಬಾಳಿ ಬದುಕಿ ಬೀಳ್ತದೆ. ಮತ್ತು ಇದು ನನ್ನ ಒಬ್ಬನ ಆಸ್ತಿ ಅಲ್ಲ. ನನಗೆ ಒಬ್ಬ ಅಣ್ಣ ದಿವಾಕರ್ ಅಂತೇಳಿದ್ದಾರೆ, 2 ತಮ್ಮಂದೆ ಸುಧಾಕರ್ ಮತ್ತು ಜಯಕರ್ ಅಂತಿದ್ದಾರೆ, 3 ತಂಗಿಯಂದಿರ ತಾರಾ, ಮೀರಾ, ಸಂಧ್ಯಾ ಅಂತಿದ್ದಾರೆ. ಇವರಿಗೆಲ್ಲ ಸಂಬಂಧಪಟ್ಟ ಆಸ್ತಿ. ಮತ್ತು ಅದು ನಮ್ಮ RTCಗಳು ಸಹ ಜಾಯಿಂಟ್ ಅಕೌಂಟಲ್ಲಿದೆ. ಕೆಲವನ್ನೀಗ ನಾವು ಈ RTC ಎಲ್ಲ ಪುಸ್ತಕದಾಗೆ ಸಿಗ್ತದೆ ಅಂತೇಳಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದೆ. ಇನ್ನು ಒಂದು 2 ವರ್ಷದಲ್ಲಿ ನಮ್ಮ ಹೆಸರಿಗೆ ಮಾಡಿಕೊಳ್ತೇವೆ ಅಷ್ಟೇ. ಹಾಗಾಗಿ ನಮಗೆ ಕೆಲವು ಸಲ ಪರಿಹಾರ ಕೊಡುವಾಗ ಅದು ಅವರ ಹೆಸರಲ್ಲಿಟ್ಟು ಇವರಲ್ಲಿ ಅದು ಸಮಸ್ಯೆ. ನಾವು 7 ಜನ ಒಟ್ಟಿಗೆ ಒಂದೇ ಮನೆಯಲ್ಲಿರುವ ಕಾರಣ ಹೇಳಿದ್ದಷ್ಟೇ. ಈಗ ಆನೆಗಳು ಕೃಷಿಗೆ ಬಂದು ಕೃಷಿ ನಾಶ ಮಾಡ್ತಾ ಇರುವಂಥದ್ದು. ಹೌದು. പക്ഷേ ಆನೆಗಳು ಬಾರದ ರೀತಿ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರನ ಒತ್ತಾಯಿಸುವಂಥ. ನೋಡಿ, ನಾವು ಕೃಷಿಕರು ಅಲ್ಲಿ 1 ಎಕರೆಯಿಂದ ಹಿಡಿದವ ಒಂದು 25-50 ಎಕರೆವರೆಗೆ ಇದ್ದವರು ಇದ್ದಾವೆ. ನಾವು ನಮ್ಮ ಜಾಗೆ ಮಾರಿದರೂ ಅದಕ್ಕೆ ಕಂದಕ ತೋಡಲಿಕ್ಕೆ ಆಗಲಿಕ್ಕಿಲ್ಲ. ನಮಗೆ ಭಾಷಣದಲ್ಲಿ ಶುರುವಿಗೆ ನಾವು ಬರುವವರು ಕೃಷಿಕರು, ಕೃಷಿ ಕೌಲಿ ಕಾರ್ಮಿಕರು ಅಂತ ಅಲ್ಲಿಂದ ಶುರುವಾಗ್ತದೆ ಎಲ್ಲರ ಬಾಯಿಯಲ್ಲಿ. ಆಮೇಲೆ ಕೃಷಿಕ ಅಂತೇಳಿದರೆ ನಮ್ಮನ್ನು ತೋರಿಸೋದು ಹೇಗೆ ಅಂತೇಳಿದ್ರೆ, ನಮಗೆ ಹೊಟ್ಟೆ ಇಲ್ಲದ ಸೇವಕಲು ಕ್ಷಯ ಬಂದವನನ್ನು ತೋರಿಸ್ತಾರೆ, ಇವ ಕೃಷಿಕ ಅಂತೇಳಿಕೊಂಡು. ಅವ ಹಾಗೆ ಆಗಲಿಕ್ಕೂ ಕಾರಣ ನಿಮ್ಗೆ ಗೊತ್ತುಂಟು. ಬಿಸಿಲು ನಾವು ಹೇಳಿದಾಗೆ ಇಲ್ಲ, ಮಳೆ ನಾವು ಹೇಳಿದಾಗೆ ಇಲ್ಲ, ಚಳಿ ನಾವು ಹೇಳಿದಾಗೆ ಇಲ್ಲ, ವಾತಾವರಣ ಮತ್ತು ಅದರ ಇದು ಪರಿಕಲ್ಪನೆ ನಮಗಿಲ್ಲ. ಮತ್ತು ಈಗ ಹೇಳ್ತಾರೆ ಭೂಮಿ ಜರ್ದು ಹೋಗ್ತದೆ, JCB ಬರ್ಬೋದು, ಅದು ಬರ್ಬೋದು, ಇದು ಬರ್ಬೋದು, ಹಾವು ಕೊಲ್ಲಬಾರ್ದು, ಇದೊಂದು. ಸ್ವಾಮಿ, ನಮಗೆ ಗೊತ್ತಿದ್ದಾಗೆ ನಮ್ಮ ಹಿರಿಯರ ಕಾಲದಲ್ಲಿ ನಮ್ಮ ಪೂಮಲೆಯಲ್ಲಿ ಎಲ್ಲ ಆನೆ ಬಂದದ್ದು ನಮಗೆ ಗೊತ್ತಿಲ್ಲ. ನಾವು ನೋಡಲೇ ಇಲ್ಲ. ಮಿಯೋಣಿ ಅಂತ ಮರ್ಕಂಜದ ಹತ್ತಿರ ಉಂಟು, ಅಲ್ಲಿ ಕಾಟಿ ಬರುವುದನ್ನು ಸಾಧಾರಣ 74-75 ದಶಕದಲ್ಲಿ ನಾವು ನೋಡಿದ್ದೇವೆ. ಕಡವೆ ಇತ್ತು, ಇಲ್ಲಿ ಜಿಂಕೆ ಎಲ್ಲ ಆಯಿತು. ಆ ಬರಿಂಕ ಮತ್ತು ಇಂಥ ಕೆಲವು ಪ್ರಾಣಿಗಳೇ ಇಲ್ಲ, ನವಿಲುಗಳಿಲ್ಲ. ಈಗ ನಮ್ಮದು ಏನು ಝೂಗೆಲ್ಲ ದೊಡ್ಡ ಹೋಗಬೇಕಂತಿಲ್ಲ. ನಾನು ಅವ್ರಿಗೆ ಫಾರೆಸ್ಟ್ನವ್ರಿಗೆ ಈಗ ಇತ್ತನಿಕ್ಲ ಪೋನಾಗ ಕಾಡು ಕೋಣ ಮತ್ತು ಇದೆಲ್ಲ ನಮ್ಮ ಗದ್ದೆಯಲ್ಲಿ ಅಲ್ಲೆಲ್ಲ ಸಿಗ್ತದೆ ಅಂಥೇಳಿ. ಹಾಗೆ ಇದನ್ನು ನಾವು ಕೃಷಿಯನ್ನು ಹೇಗೆ ಮಾಡೋದು ಅಂತ ನೀವು ಅಂದಾಜು ಮಾಡಿ. ನಾವು 100 ರೂಪಾಯಿ ಹಾಕಿ ನಮಗೆ 110 ಸಿಗ್ತದಂತ ನಾವು ಪ್ರಯತ್ನ ಮಾಡೋರು. ಅದಕ್ಕೆ ಈಗ ಟ್ಯಾಕ್ಸಿದ್ದೆಲ್ಲ ಹೇಳ್ತಾ ಇದ್ದಾರೆ. ನಾವೇನೀಗ ಲಾಭಕ್ಕಾಗಿ ನಾವು ಈ ಭತ್ತದ ಬೆಳೆ ಮಾಡೋದಲ್ಲ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಸಾಕಿದ್ದಾರೆ. ಒಂದು ಕಾಲದಲ್ಲಿ ನಮಗೆ ಈ ಗದ್ದೆ ಬೇಸಾಯ ನಮಗೆ ಗೌರವ ತಂದು ಕೊಟ್ಟಿದೆ. ಇಷ್ಟು ಮುಡಿ ಅಕ್ಕಿಯವ ಅಂತೇಳಿದರೆ ದೊಡ್ಡ ಜನ ಆಗ ಆ ಕಾಲದಲ್ಲಿ. ಸುಮ್ಮನೆ ನಾವು ಮಾತಿಗೆ ಹೇಳೋದಷ್ಟೇ. ಹಾಗೆ ಮತ್ತು ಕೃಷಿ ನಷ್ಟ ನೀವು ಬಂದು ನೋಡೋ ಗೊತ್ತಾಗ್ತದೆ. ನಾನು ಒಂದು ಗಿಡ 5-6 ವರ್ಷದ್ದು ಎಷ್ಟು ಅಲ್ಲಿ ಭಂಗ ಬಂದಿರ್ಬೋದು ನೀವು ಅಂದಾಜು ಮಾಡಿ. ಅದಕ್ಕೆ ಎಷ್ಟು ಖರ್ಚಾಗೋದು ಅಂದಾಜು ಮಾಡಿ. 8 ವರ್ಷದ ಮಗು ಸತ್ರ ಹೇಗಾಗ್ಬೋದು, 3 ವರ್ಷದ ಮಗು ಸತ್ರ ಏನಾಗ್ಬೋದು. ನಾವು ಮಕ್ಕಳ ಥರ ನೋಡಿದಂಥ ಕೃಷಿ ಗೊತ್ತಾಯ್ತಲ್ಲ. ಇದನ್ನು ನಾವು ಯಾರಲ್ಲಿ ಹೇಳೋದು ಹೇಳಿ. ಹಾಗಾಗಿ ನಮ್ಮಂಥ ಕೃಷಿಕರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ ನಮ್ಮಲ್ಲಿ ಕರುಣೆ ತೋರೋದಲ್ಲ, ಅದಕ್ಕೆ ಏನಾದ್ರು ಪರಿಹಾರ ಕಂಡುಬಿಡಿಕೆ ಅಂತೇಳಿ
ನಾವೇನು ಕೈಯೊಡ್ಡಿ ಅದಕ್ಕೆ ಚಾಚಿ ಬೇಡಿ ಕಾಡಿ ಮಾಡುವವರಲ್ಲ. ಹಾಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವೇನು ಮಾರ್ಗದಲ್ಲಿ ಕೂತು ಸ್ಟ್ರೈಕ್ ಮಾಡುವವರಲ್ಲ. ಎಷ್ಟು ಪೆಟ್ಟು ತಿಂದರೂ ನಾವು ಪೆಟ್ಟು ತಿಂದುಕೊಂಡೇ ಇರ್ತೇವೆ ಅಷ್ಟೇ. ಏನಾದರೂ ಪರಿಹಾರ ಆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಹೊರತು ಅದು ನಮ್ಮ ಜನನಾಯಕರ ಕಿವಿಡ ಎಲ್ಲರೂ ಓಟಿಗೆ ನಿಲ್ಲೋಗಿ ಎಲ್ಲರೂ ಕೃಷಿಯಿಂದ ಬಂದವರು, ಖುಷಿಯಿಂದ ಹುಟ್ಟಿದವರು, ಕೃಷಿ ಅಪ್ಪನಿಗೆ ಹುಟ್ಟಿದವರು ಅಂತ ಹೇಳ್ತಾರೆ. ಆದರೆ ಅವರು ಮಾಡಿದ ಸಾಧನೆ ಹೇಳೊಂದು ಬಾಯಿ ಬಿಟ್ಟು ಹೇಳಿ. ಮೊನ್ನೆ ರಾಜ್ಯಕ್ಕೆ ಮಾತಾಡುವರು ಕೃಷಿಕನಿಗೆ ಏನು ಮಾಡಿದ್ದಾರೆ ಅಂತೇಳಿ, ಅವರ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತೇಳಿ, ಕೊನೆಗೆ ಅವರ ಮನೆಗೆ ಏನು ಮಾಡಿದ್ದೆ ಅಂತ ಹೇಳಿ ನಮಗೆ ಬೇಜಾರಿಲ್ಲ. ಹಾಗಾದರೆ ಒಂದು ಮನೆಗಾದರೂ ಉದ್ಧಾರ ಆಯಿತು ಅಂತ ನಾವು ತಿಳ್ಕೊಳ್ತೇವೆ ಅಷ್ಟೇ. ಎಷ್ಟವರೆಗೆ ಯಾರೆಲ್ಲ ನೋಡಿದ್ದೀರಿ ಅವರಿಗೆ ನನಗೆ ಕರ್ಣ ತೋರುವ ಬದಲು ಏನಾದರೂ ನಿಮ್ಮ ಮಟ್ಟದಿಂದ ಏನಾದರೂ ಪ್ರಯೋಜನ ಆಗುವಂಥ ರೀತಿ ಇದನ್ನು ಹೇಗೆ ಹತೋಟಿಗೆ ತರ್ಬೋದು ಅಂತ ಬೇಕಾದರೆ ಮಾಡಿ. ಅರಂತೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ PB ದಿವಾಕರೆಯವರ ಸಹೋದರರು ಮಾಡಿರ್ತಕ್ಕಂತಹ ಗದ್ದೆ ಏನಿದೆ, ಈ ಗದ್ದೆಗೆ ಮೊನ್ನೆ ಕಳೆದ ರಾತ್ರಿ ಏನು ಕಾಡಾನೆಗಳ ಹಿಂಡು ಬಂದಿತ್ತು. ನೀವು ಗಮನಿಸಿದಿರಿ, ಈ ಒಂದು ಗದ್ದೆಗಳು ಬಹುತೇಕ ಹಾಳಾಗಿರುವಂಥದ್ದು. ಏನು ಈ ಕಾಡಾನೆಗಳು ನಡೆದಾಡಿರುವಂಥದ್ದು, ಅಲ್ಲಿ ಮಲಗಿ ಹೊರಳಾಡಿರುವಂಥದ್ದು ಎಲ್ಲ ದೃಶ್ಯಗಳನ್ನು ನೀವು ನೋಡ್ತಾ ಇರುವಂಥದ್ದು. ನೀವು ಬಹುತೇಕ ಏನು ಈ ಒಂದು ಗದ್ದೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅದರ ಜೊತೆಗೆ ನೀವು ಗಮನಿಸಿದರೆ ಜಿಗುಜ್ಜೆಯ ಮರಗಳು, ಅದರ ಜೊತೆಗೆ ತೆಂಗಿನ ಮರಗಳು ಇದೆಲ್ಲವೂ ಕೂಡ ನಾಶ ಆಗಿದೆ. ಸುಮಾರು ಲಕ್ಷಕ್ಕಿಂತಲೂ ಹೆಚ್ಚು ನಷ್ಟವನ್ನು PB ದಿವಾಕರೆಯವರ ಸಹೋದರರು ಏನು ನಷ್ಟ ಮಾಡಿಕೊಂಡಿದ್ದಾರೆ ಈ ಒಂದು ಕಾಡಾನೆ ದಾಳಿಗೆಯಿಂದ. ಅದರ ಜೊತೆಗೆ ಕಾಡು ಕೋಣಗಳು ಕೂಡ ಇಲ್ಲಿ ಬಂದು ಗದ್ದೆಯನ್ನು ಹಾಳು ಮಾಡ್ತವೆ ಅಂತ ಹೇಳ್ತಕ್ಕಂಥ ಮಾಹಿತಿಯನ್ನು ಕೂಡ ದಿವಾಕರೆಯವರ ಸಹೋದರ ಪ್ರಭಾಕರಯ್ಯವರು ನಮಗೆ ಈಗಾಗಲೇ ನೀಡಿದ್ದಾರೆ. ಇದು ಇವರ ಮಾತುಗಳು. ಒಟ್ಟಾಗಿ ಕೃಷಿಕರು ಕಾಡಾನೆಗಳು ಮತ್ತು ಕಾಡು ಪ್ರಾಣಿಗಳ ಹಾವಳಿಯಿಂದ ಕೃಷಿ ನಷ್ಟ ಅನುಭವಿಸುವುದಕ್ಕೆ ಶಾಶ್ವತ ಪರಿಹಾರ ಒದಗಬೇಕು ಅನ್ನುವಂಥದ್ದು ಕೃಷಿಕರ ಕೂಡ ಒತ್ತಾಯ. ಪೆರಾಜೆಯಿಂದ ರಿಪೋರ್ಟರ್ ಕೃಷ್ಣ ಬೆಟ್ಟ ಮತ್ತು ಕ್ಯಾಮರಾಮನ್ ರಕ್ಷಿತ್ ಕುಕ್ಕುಜಡ್ಕ ಜೊತೆ ದಯಾನಂದ ಕೊರತೋಡಿ, ಸುದ್ದಿ ನ್ಯೂಸ್ ಸುಳ್ಯ. ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.